ಹಲೋ ಗಾಯ್ಸ್, ನಾವು ನಾಳೆ ಬೆಳಗ್ಗೆ ಎದ್ದು ಆ, ನಾನು ಅಪ್ಪ ಅಮ್ಮ ನನ್ನ ಮಗ, ನಮ್ಮ ಚಿಕ್ಕಪ್ಪ, ನನ್ನ ತಂಗಿ, ಅವನ ಮಗ, ನಮ್ಮ ಅಕ್ಕ ಎಲ್ಲರೂ ಕ್ಯಾಬ್ ಮಾಡ್ಕೊಂಡಿದ್ದೀವಿ. ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕು ಮೈಸೂರು ಹತ್ರ. ಸೊ ಆ್ಯಕ್ಚುಲಿ ಫುಲ್ ಮೂಗ್ ಬ್ಲಾಕ್ ಆಗಿಬಿಟ್ಟಿದೆ ನನಗೆ. ಆ್ಯಂಡ್ ಗಂಟ್ಲು ಬೇರೆ ನೋವಿದೆ, ಹುಷಾರಿಲ್ಲ, ಜ್ವರ ಇದೆ, ಆ್ಯಂಡ್ ಸಖತ್ ಡಿಸೀನೆಸ್ ಫೀಲ್ ಆಗ್ತಿದೆ. ಬಟ್ ಇಟ್ಸ್ ಫೈನ್ ಬಿಕಾಸ್ ನನ್ನ ಮಗ ಬೋರ್ಡಿಂಗ್ ಹೋಗ್ತಿರೋದ್ರಿಂದ ಬ್ಯಾಂಗ್ಳೂರ್ಗೆ ನಾನು ಮನೆ ದೇವ್ರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಮನಸ್ಸಲ್ಲಿತ್ತು. ಸೊ ಯಾ ದಟ್ಸ್ ಆಲ್. ನಾಳೆ ಬೆಳಗ್ಗೆಗೆ ರೆಡಿಯಾಗಿ, ಆ್ಯಕ್ಚುಲಿ ಅದು ಇಮ್ಮಿಡಿಯೇಟಾಗಿ ಪ್ಲ್ಯಾನ್ ಆಗಿರೋದು, ಜಸ್ಟ್ ಒಂದು ಮೂಮೆಂಟಿಗೆ, ಯಾಕಂದರೆ ಬೆಳಗ್ಗೆ ಹೋಗಿ ರಾತ್ರಿ ಬರೋದಲ್ವಾ. ಸೊ ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾಳೆ ಬೆಳಗ್ಗೆನೇ ತಯಾರು ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಇವನು ಮಲಗಿಸ್ಕೊಂಡಿದ್ದೀನಿ ಇಲ್ಲನೇ. ಆ್ಯಕ್ಚುಲಿ ಪಕ್ಕದಲ್ಲಲ್ಲ, ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಮಲ್ಕೊ ಅಂತ ಹೇಳಿದ್ದೀನಿ. ಬಿಕಾಸ್ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಸ್ವಲ್ಪ ಇಲ್ಲೇ ನನ್ನ ಜೊತೆ ಮಲ್ಕೊಳ್ಳಿ ಅಂತ. ಚಲೋ ಆಯಿತು ಗೈಸ್, ಟೈಮ್ ಈಸ್ ಆಲ್ರೆಡಿ 12 o'clock. ಸೊ ವಿಲ್ ಗೋ ಟು ಸ್ಲೀಪ್. ಆ್ಯಂಡ್ ನಾಳೆ ಬೆಳಗ್ಗೆಗೆ ತಲೆಗೆ ಸ್ನಾನ ಮಾಡಬಾರ್ದು ಅಂತ ಇವತ್ತೇ ಮಾಡಿಬಿಟ್ಟಿದ್ದೀನಿ ನಾನು. ತಿರ್ಗಾ ಬೆಳಗಿನ ಜಾವ ಮಾಡಿದ್ರೆ ಫುಲ್ಲು ನೆಗಡಿ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸ್ವಾಗತ ಸುಸ್ವಾಗತ. ಚಾನಲ್ ಏನೋ ಇತ್ತು, ಬಟ್ ಆದರೆ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಬಿಕಾಸ್ ನಾನು ಆಲ್ರೆಡಿ ಒಂದು 2-3 ವೀಡಿಯೋಸ್ ಮಾಡಿ ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ತಿರ್ಗಾ ಇದೇ ಫಸ್ಟ್ ವೀಡಿಯೋ ನಾನು ಮಾಡ್ತಿರೋದು ತುಂಬ ವರ್ಷ ಆದಮೇಲೆ. ಸೊ ವೆಲ್ಕಮ್ ಗಾಯ್ಸ್. ಇದು ನನ್ನ ಸಿಂಪಲ್ ಆಗಿರೋ ಫ್ಯಾಮಿಲಿ ನೋಡಿ. ಇದು ನಮ್ಮ ಹಿಂದೆ ಕೂತಿರೋದು ನಮ್ಮ ತಾಯಿ, ಆ ಕಡೆ ನಮ್ಮ ಅಕ್ಕ, ಮತ್ತು ನನ್ನ ಮಗ ಹಿಂದೆಗಡೆ, ನಮ್ಮ ತಂದೆ ಹಿಂದೆಗಡೆ ಕೂತಿದ್ದಾರೆ. ನೀವು ನೋಡ್ದಂಗೆ ಲಾಸ್ಟ್ ನೈಟ್ ನನಗೆ ಜ್ವರ ಬಂದಿತ್ತಲ್ವಾ, ತಿಂದಿದ್ರಿಂದ ನಂಗೆ ಸಖತ್ ಆಗ್ತಾ ಇತ್ತು. ಇಟ್ಸ್ ಆಲ್ರೆಡಿ 6:30 ಏನೋ. ಬಿಡದಿಲಿ ತಟ್ಟೆ ಇಡ್ಲಿ ನಾವು ತಿಂಡಿ ತಿಂದ್ವಿ. ಹೇಳಬೇಕಂದ್ರೆ ಇದೇ ನನ್ನ ಫಸ್ಟ್ ಟೈಮ್ ಬಿಡದಿಲಿ ನಾನು ತಿಂತಾ ಇರೋದು. ಅತಿ ಆಸೆಗೆ ಸಖತ್ ಆಗ್ತಾ ಇತ್ತು ಅಂತ ಅಂದ್ಕೊಂಡು ತಟ್ಟೆ ಇಡ್ಲಿ ಹಾಕಿಸ್ಕೊಂಡೆ. ಪಾಪ ಬೇಡ ನನಗೆ ಒಂದೇ ಸಾಕು ಅಂತ ನನ್ನ ತಟ್ಟೆಗೆ ಇನ್ನೊಂದು ಹಾಕ್ಬಿಟ್ರು. ಎರಡು ಕಾಲು ತಿಂದೆ ಗೈಸ್, ಅದ್ರ ಮೇಲೆ ನನಗೆ ಆಗಲಿಲ್ಲ. ನನ್ನ ಮಗನಿಗೆ ಹಾಕಿದೆ. ನ್ಯಾಚುರಲಿ ನಾನು ಮೇಕಪ್ ಎಲ್ಲ ಮಾಡೋದಿಲ್ಲ. ಆಚೆಗೆ ಹೋದೆ ಅಂತಂದರೆ ನಾರ್ಮಲಿ ನೀವು ನೋಡ್ದಂಗೆ ನನಗೊಂದಷ್ಟು ವೀಡಿಯೋಸ್ ನೋಡಿರ್ತೀರ. ನಾರ್ಮಲ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್ ಆ್ಯಂಡ್ ಲಿಪ್ ಬಾಮ್ ಮತ್ತು ಆ ಚೀಕ್ ರೋಸ್ ಹಾಕ್ತೀನಿ. ಐಲೈನರ್ ಇರುತ್ತೆ, ಇಲ್ಲ ಕಾಜಲ್ ಇರುತ್ತೆ, ಇಲ್ಲಾಂದ್ರೆ ಏನೂ ಇರೋದಿಲ್ಲ. ಕೂದಲಂತೂ ನಾನು ಕಟ್ಕೊಂಡ್ಬಿಡ್ತೀನಿ, ಜಾಸ್ತಿ ಬಿಡೋಕ್ಕೆ ಹೋಗೋದಿಲ್ಲ. ಅವರಲ್ಲಿ ಸಖತ್ ಇರಿಟೇಷನ್ ಆಗೋದ್ರಿಂದ ನಾನು ಅವಾಯ್ಡ್ ಮಾಡ್ತೀನಿ ಕೂದಲು ಜಾಸ್ತಿ ಬಿಡೋದು. 2 ತಟ್ಟೆ ಇಡ್ಲಿ, 2 ಮಸಾಲೆ ವಡೆ ಕೊಡೋದಕ್ಕೆ 80 ರೂಪೀಸ್ ಒಂದು ಪ್ಲೇಟ್ ಆಯಿತು. ಜೊತೆ ಡ್ರೈವರ್ ಬಂದಿದ್ರಲ್ಲ, ಅವ್ರಿಗೂ ತಿಂಡಿ ಕೊಡಿಸಿ ನಾವೆಲ್ಲರೂ ತಿಂದು ಅಪ್ಪ ಕಾಫಿ ಕುಡಿತಾಯಿದ್ರು. ಯೂಶ್ವಲಿ ಅಮ್ಮನ ಮಾತ್ರ ಕಾಫಿ ಕೊಡಿಸಿದ್ರು, ನನಗೆ ಕಾಫಿನೇ ಕೊಡಿಸಿಲ್ಲ. ಗೊತ್ತು ನಾನು ಕಾಫಿ ಕುಡಿಯೋದಿಲ್ಲ ಅಂತ, ಅದಕ್ಕೇ. ಬಟ್ ಅವ್ರು ಮರ್ತಿದ್ದಾರೆ ನನಗೆ ಗಂಟ್ಲು ನೋವು, ನೆಗಡಿ, ಜ್ವರ ಇದ್ದಾಗ ನಾನು ಕಾಫಿ ಕುಡಿತೀನಿ ಅಂತ. ಬಿಕಾಸ್ ನನಗೆ ಆಗೋದಿಲ್ಲ, ಅದು ಬಿಸಿ ಬಿಸಿ ಬೇಕು ಅಂತ ಅನಿಸುತ್ತೆ ಅಂತ. ಆ್ಯಕ್ಚುಲಿ ಅಮ್ಮನ ನೋಡಿ ನನಗೆ ಸಖತ್ ಖುಷಿ ಆಯಿತು. ಯಾಕೆಂದರೆ ಅಮ್ಮ ಮನೆ ಬಿಟ್ಟು ಎಲ್ಲೂ ಕದಲಲ್ಲ, ನಮ್ಮ ಅಕ್ಕನ ನೋಡ್ಕೋಬೇಕಲ್ವ, ಅದಕ್ಕೋಸ್ಕರ. ನಮ್ಮ ಅಕ್ಕನ ತಿಂಡಿ ತಿನ್ಸೋದಕ್ಕಾಗೋದಿಲ್ಲ, ಕಾರಲ್ಲೇ ಕೂತ್ಕೊಂಡು ತಿನ್ನಿಸ್ಬೇಕು. ಅವಳು ಇಷ್ಟು ಬೇಗ ತಿನ್ನೋದು ಇಲ್ಲ ತಿಂಡಿ, ಹಠ ಮಾಡ್ತಾಳೆ ತಿನ್ನೋದಕ್ಕೆ. ಸೊ ಅದಕ್ಕೆ ನಾವು 1 ಪ್ಲೇಟ್ ಪಾರ್ಸಲ್ ಮಾಡಿಸ್ಬಿಟ್ವಿ. ನನ್ನ ಫೋರ್ಸಿಂದ ಎಲ್ಲರಿಗೂ ತಿಂಡಿ ತಿನ್ನಿಸಿದ್ದೀನಿ, ಪಾಪ ಯಾರಿಗೂ ಹಶ್ವಿರಲಿಲ್ಲ. ಈ ವಿಡಿಯೋಸ್ನ ನೋಡ್ತಾ ಇರಿ. ಬಟ್ ನಮ್ಮ ಅಕ್ಕನ ಬಗ್ಗೆ ನಾನು ನಿಮಗೆ ಇನ್ನು ಮುಂದೆ ನಾನು ಇನ್ನೂ ಒಂದಷ್ಟು ವೀಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತೀನಿ ಕರೆಕ್ಟಾಗಿ ಏನು ಅಂತ. ಸೊ ಯಾರು ಏನೋ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಕತ್ತಿಂದೆ ಟ್ಯಾಟೂ ಕಾಣಿಸ್ತಿದೆಯಲ್ಲ, ನನ್ನ ತಂದೆ ತಾಯಿ ನನ್ನ ಮಗನ ಹೆಸರನ್ನ ಇನ್ಶೀಲ್ನ ನಾನು ಹಾಕಿಸ್ಕೊಂಡಿದ್ದೀನಿ. ಇವನ್ ನಮ್ಮ ಅಕ್ಕಂದು ಕೂಡ ಇದೆ, ಮಿಕ್ಸ್ ಮಾಡಿದ್ದೀನಿ ಅದು. ಆ್ಯಕ್ಚುಲಿ ನಾನು ಡಯಟ್ ಮಾಡ್ತಾಯಿದ್ದೀನಿ, ಬಟ್ ಹುಷಾರಿಲ್ಲದೆ ಇರೋದ್ರಿಂದ ನನಗೆ ಆಗ್ತಿಲ್ಲ ನನಗೆ ಕಂಟ್ರೋಲ್ ಮಾಡೋಕ್ಕೆ. ಸೊ ಅದಕ್ಕೆ ಇವತ್ತೊಂದು ದಿವಸ ನಾನು ಅದನ್ನು ಬಿಟ್ಟಿದ್ದೆ, ಬಟ್ ನಾಟ್ ಹೆವಿಯಾಗಿ ತಿನ್ನಲಿಲ್ಲ ಏನೂ. ಆ್ಯಂಡ್ ಚಟ್ನಿ ಎಲ್ಲ ಅವಾಯ್ಡ್ ಮಾಡು ಅಂತ ಹೇಳಿದರು ಆಚೆ ಹೋದಾಗ. ಸೊ ಚಟ್ನಿ ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ. ನನ್ನ ಫೇಸ್ನಲ್ಲಿ ಇನ್ನೂ ಆ ಸುಸ್ತು, ಆ ಡಲ್ನೆಸ್ಸು, ಆ ಡಾರ್ಕ್ ಸರ್ಕಲ್ಲು, ತುಂಬ ಸುಸ್ತಾಗೋಗಿರೋದು ಕಾಣಿಸ್ತಾ ಇದೆ. ನನಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಜ್ವರ ಬಂದರೂ ನನ್ನ ಫುಲ್ ಮುಖ ಇಳ್ದೋಗುತ್ತೆ. ನೆಗಡಿ ಆದರೂ ನನಗೆ ತಡೆಯೋಕ್ಕಾಗಲ್ಲ. ನೋಡೋಕ್ಕೆ ಮಾತ್ರ ದೇಹ ಅಷ್ಟೇ, ಸಖತ್ ಸೆನ್ಸಿಟಿವ್ ಬಾಡಿ ನಂದು. ಮನೆ ದೇವ್ರಿಗೆ ಅಂತ ಹೇಳಿದಾಗ ನಾನು ಸಪ್ರೇಟಾಗಿ ಹೋಗಿದ್ದೀನಿ, ನನ್ನ ಅಪ್ಪ ಸಪ್ರೇಟಾಗಿ ಹೋಗಿದ್ದಾರೆ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಂದರೆ ದೊಡ್ಡಪ್ಪ ಚಿಕ್ಕಪ್ಪ ಆ ಥರ ಎಲ್ಲ ಇರೋರೆಲ್ಲರೂ ಸಪ್ರೇಟಾಗಿ ಹೋಗಿದ್ದಾರೆ. ನನ್ನ ಜೊತೆಗೆ ಮನೆ ದೇವ್ರಿಗೆ ಹೋಗಿದ್ದು ಅಂದರೆ ಮಿನಿಮಮ್ ಇಲ್ಲ ಅಂದರೆ ಒಂದು 6 to 7 ಇಯರ್ಸ್ ಬ್ಯಾಕ್ ಇರಬೇಕು. ಕೋವಿಡ್ಗಿನ್ನ ಮುಂಚೆ ಇರಬೇಕು ನನ್ನ ಪ್ರಕಾರ.
ಸೊ ಅದಾದಮೇಲೆ ಅವ್ರಿಗೂ ಬರೋಕ್ಕಾಗಿಲ್ಲ. ನಮ್ಮ ಅಕ್ಕನಿಂದ ಅಂತೂ ಬರೋದು ಟ್ರಾವೆಲ್ ಮಾಡೋದೇ ಇಲ್ಲ ಅವರು. ಇವಾಗ ನನ್ನ ಮಗನ ಬೋರ್ಡಿಂಗ್ ಸೇರಿಸೋದ್ರಿಂದ ಅವ್ನಿಗೆ ಆಶೀರ್ವಾದ ಇರಲಿ ದೇವ್ರದ್ದು ಅನ್ನೋದಕ್ಕೋಸ್ಕರ ನಾನು ಅಮ್ಮನ್ನ ಫೋರ್ಸ್ ಮಾಡಿ ಕರೆದೆ. ಅಮ್ಮನೂ ಏನೂ ಇಲ್ಲ ಅಂತ ಹೇಳಲಿಲ್ಲ, ಬರ್ತೀನಿ ಅಂತ ಹೇಳಿದ್ರು. ಯಾಕಂದ್ರೆ ಮಗು ಇಂಪಾರ್ಟೆಂಟ್ ಅಲ್ವಾ, ಅವನ ಜೀವನ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇಮ್ಮಿಡಿಯೇಟಾಗಿ ಲಾಸ್ಟ್ ಡೇನೇ ನಾನು ಡಿಸೈಡ್ ಮಾಡಿದೆ, ಬೆಳಗ್ಗೆ ಡಿಸೈಡ್ ಮಾಡಿದೆ. ಬಟ್ ಕನ್ಫರ್ಮೇಷನ್ ಮಾಡಿದ್ದು ನನ್ನ ಕ್ಯಾಬು ಅದು ಇದು ಎಲ್ಲ ಕನ್ಫರ್ಮೇಷನ್ ಮಾಡಿದ್ದು ಸಾಯಂಕಾಲ ಇವ್ರನ್ನ ತಿಳ್ಕೊಂಡು ಅಪ್ಪ ಅಮ್ಮನ್ನೆಲ್ಲ ಒಂದ್ಸಲಿ ಕನ್ಫರ್ಮ್ ಮಾಡಿಕೊಂಡು ಅವ್ರನ್ನ ಇಮಿಡಿಯೇಟಾಗಿ ಹೊರಡಿಸ್ಬಿಟ್ಟು ಬಟ್ಟೆಯಲ್ಲೇ ಅಂದರೆ ಹಾಕೊಂಡಿದ್ದ ಬಟ್ಟೆಯಲ್ಲೇ ಹೊರಡಬೇಕಾಗಿರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ರೆಡಿಯಾಗಿ ಹೊರಟ್ಬಿಟ್ವಿ ಅಷ್ಟೇ. ಅದೇ ಥರ ಆಗಿದ್ದು. ಏನು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಏನೂ ತೊಗೊಳ್ಳಿಲ್ಲ. ನಾನೊಂದು ಟಾಪ್ ತೊಗೊಂಡೆ ಬಿಕಾಸ್ ತುಂಬ ನನಗೆ ಡಿಸ್ಕಂಫರ್ಟ್ ಆಗುತ್ತೆ. ಸೊ ಬಟ್ಟೆ ತುಂಬ ಸೆಕೆ ಆಯಿತು ಅಂತಂದರೆ, ಇಲ್ಲಾಂದರೆ ತುಂಬ ಚಳಿ ಆಯಿತು ಅಂತಂದರೆ ಸೊ ಎಕ್ಸ್ಟ್ರಾ ಒಂದು ತೊಗೊಂಡಿದ್ದೆ ಟಾಪ್ ಅಷ್ಟೇ. ನಮ್ಮ ಅಪ್ಪನಿಗೆ 5 ಇಯರ್ಸು, ಅಮ್ಮನಿಗೆ 65 ಇಯರ್ಸು. ಮುಂದಿನ ವ್ಲಾಗ್ಸಲ್ಲಿ ನಾನು ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ನಾವು ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದಿದ ತಕ್ಷಣ ನಮ್ಮ ಚಿಕ್ಕಪ್ಪ ಇದ್ದಾರೆ, ಅವ್ರನ್ನ ಪಿಕ್ ಮಾಡಿ. ತಂದೆಯ ಕೊನೆ ತಮ್ಮ ಇದ್ದಾರೆ ಸುರೇಶ್ ಅಂತ. ಅವರು KR ಪೇಟೆಯಲ್ಲಿರೋ ಸರ್ಕಾರಿ ಸ್ಕೂಲ್ನಲ್ಲಿ ಅವರು ಟೀಚರ್ ಆಗಿದ್ದರು. ವರ್ಷ ಅವರು ಕೆಲಸ ಮಾಡಾದ್ಮೇಲೆ ಇವಾಗ ರಿಟೈರ್ಮೆಂಟ್ ತೊಗೊಂಡು ಫ್ರೀ ಆಗಿರೋದ್ರಿಂದ ಮತ್ತು ಹೆಂಗಿದ್ರು ಮೈಸೂರಿಗೆ ಹೋಗ್ತಾ ಇರೋದ್ರಿಂದ ಅವರು KR ಪೇಟೆಯಿಂದ ಇವಾಗ ಮೈಸೂರಿಗೆ ಶಿಫ್ಟ್ ಆಗಿದ್ದಾರೆ. ನಲ್ಲಿ ನಾನು ಅವ್ರ ಮನೆ ಮತ್ತೆ ನಾನು ತೋರಿಸ್ತೀನಿ. ನಾನು ಇವಾಗ ಬಂದಿರೋ ಅಂಥ ಮನೆ ನನಗೆ ಅತ್ತೆ ಆಗಬೇಕು, ನೇತ್ರತ್ತೆ ಅಂತ, ಅಂದರೆ ನಮ್ಮ ಅಪ್ಪನ ಕಸಿನ್ ತಂಗಿ. ಅವ್ರದ್ದು ಗೃಹ ಪ್ರವೇಶ ಆಗಿತ್ತು ಮನೆ. ಸೊ ಮನೆ ಗೃಹ ಪ್ರವೇಶ ಆದಾಗ ನಾವು ಯಾರೂ ಅಟೆಂಡ್ ಆಗೋಕ್ಕಾಗಲಿಲ್ಲ. ಅವ್ರಿಗೆ ತುಂಬ ಹುಷಾರಿರಲಿಲ್ಲ ಅಂತ ಹೇಳಿ ಬಂದು ಅವ್ರ ಜೊತೆ ಕಾಲ ಕಳೆದ್ವಿ. ಸೊ ಅವ್ರಿಗೆ ತುಂಬಾ ಖುಷಿ ಆಯಿತು ನಾವು ಬಂದಿದ್ದು. ವಯಸ್ಸಾದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ, ಏನಾದ್ರು ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೂ ನಮಗೆ ಇರೋದೇ ಬೇಡ ಅಂತ ಅನ್ನಿಸ್ಬಿಡೋ ಅಷ್ಟು ಬಂದ್ಬಿಡುತ್ತೆ. ನನಗೆ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿದ್ರು, ನನಗೆ ಅಷ್ಟೇ ಸಾಕು. ನೈಟಿ ಹಾಕೊಂಡಿದ್ದಾರಲ್ಲ ಅವರೇ ನನ್ನ ಅತ್ತೆ. ಈ ಕಡೆ ಕಾರ್ನರಲ್ಲಿ ಪಂಚೆ ಆ್ಯಂಡ್ ಶರ್ಟ್ ಹಾಕೊಂಡು ನಿಂತಿದ್ದಾರಲ್ಲ ಅವರೇ ನಮ್ಮ ಮಾವ. ಹಿಂದೆಗಡೆ ಇದ್ದಾರಲ್ಲ ಅವನೇ ಅವ್ರ ಮಗ. ಮನೆ ಗೇಟಿಂದ ಆಚೆ ಬಂದಿದ ತಕ್ಷಣ ನಿಮ್ಗೆ ಎದುರುಗಡೆನೆ ಕಾಣಿಸೋದು ಚಾಮುಂಡೇಶ್ವರಿ ಬೆಟ್ಟದ ಗೋಪುರ. ಇರುವಂಥ ಲೊಕೇಶನ್ ನಂಗೆ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ, ತಣ್ಣಗಿದೆ, ಅಷ್ಟು ಬಿಸಿಲು ಅನ್ನಿಸ್ಲಿಲ್ಲ. ಅಲ್ಲಿಂದ ಹೊರಟು ನಾವು ಮನೆ ದೇವರಿಗೆ ಗುಂಡ್ಲುಪೇಟೆಗೆ ಬಂದ್ವಿ. ಜಕ್ಕನಾಂಬಿಯೇ ವೀರಭದ್ರೇಶ್ವರ ಅಂತ ಇದೆ ದೇವಸ್ಥಾನ, ನಿಮಗೆ ಗೊತ್ತಿದ್ರೆ ಗೊತ್ತಿರುತ್ತೆ. ಅದೇ ನಮ್ಮ ಮನೆ ದೇವರು. ಆ್ಯಂಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನನಗೆ ಗೊತ್ತಿರಲಿಲ್ಲ ಅದು. ಮೇಯ್ನ್ ದೇವ್ರನ್ನ ಬಾಕ್ಸಲ್ಲಿ ಇಟ್ಟಿದ್ರು ಸಪ್ರೇಟಾಗಿ. ಗೌರ್ಮೆಂಟಿಂದನೂ ಸ್ವಲ್ಪ ದುಡ್ಡು ಬಂದಿದೆ, ಮತ್ತು ಕಲೆಕ್ಷನ್ ಎಲ್ಲ ಮಾಡಿ ಹೇಗೆ ಮಾಡ್ತಾರೆ ಏನೋ ಅಂತ ನಂಗೆ ಗೊತ್ತಿಲ್ಲ. ಈ ಥರ ಮಾಡಿ ಉತ್ಸವ ಮೂರ್ತಿನ ಅಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಪಕ್ಕದ ಜಾಗದಲ್ಲಿ. ಒಳ್ಳೆ ಮನಸ್ಸಿಂದ ಅವನ್ನೇ ನೋಡೋಕ್ಕೆ ಬಂದಿದ್ದೀವಿ. ನಾನು ಆಲ್ರೆಡಿ ಒಂದಷ್ಟು ವೀಡಿಯೋಸ್ನ ಮಾಡಿ ಇಟ್ಕೊಂಡಿದ್ದೀನಿ. ಈ ವಿಡಿಯೋನೇ ನನಗೆ ಫಸ್ಟು ಹಾಕಬೇಕು ಅಂತ ಅನಿಸಿದ್ದು, ನನಗೆ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳಿ ಈ 2025ವರೆಗೂ ಕೊರಗಿದ್ದು, ಹತ್ತಿದ್ದು, ಬೇಜಾರು ಪಟ್ಕೊಂಡಿದ್ದು, ನೊಂದ್ಕೊಂಡು 6 ವರ್ಷ ಊಟ ತಿಂಡಿ ನಿದ್ದೆ ಇಲ್ಲದೇನೆ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ನನ್ನನ್ನು ನಾನು 6 ವರ್ಷ ಲಾಕ್ ಮಾಡಿಕೊಂಡು ನನ್ನ ಮೆಂಟಲ್ ಸ್ಟೇಟಸ್ನ ಹಾಳು ಮಾಡ್ಕೊಂಡಿದ್ದು ಸಾಕು. ಈ 2026ಇಂದ ನಾನು ಖುಷಿಯಾಗಿರಬೇಕು, ಮೊದಲನೇದಾಗಿ ನೆಮ್ಮದಿಯಾಗಿರಬೇಕು ಅಂತ ನಾನು ಕೇಳ್ಕೊಳ್ತಾ, ಥರ ನನ್ನ ಫ್ಯಾಮಿಲಿನೂ ಖುಷಿಯಾಗಿರ್ಬೇಕು. ಯಾಕಂದರೆ ನಾನು ಖುಷಿಯಾಗಿದ್ರೇ ಅವ್ರು ಖುಷಿಯಾಗಿರ್ತಾರೆ ಅನ್ನೋದು ನನಗೆ ಗೊತ್ತು. ಯಾರಿಗೂ ಡಿಪೆಂಡ್ ಆಗಬಾರ್ದು. ವೀರಭದ್ರೇಶ್ವರನ ಆರಾಧನೆ ಮಾಡೋದ್ರಿಂದ ಭಯ ಹೋಗಿ ಧೈರ್ಯ ಬರುತ್ತೆ. ಅವನ ಹೆಂಡತಿ ಗೊತ್ತಲ್ಲ ಯಾರು ಅಂತ, ಭದ್ರಕಾಳಿ. ಇದೇ ದೇವರು 10ರಿಂದ 11 ಅಡಿ ಉದ್ದ ಇರಬೇಕು. ನನಗೆ ಯಾರು ಏನೇ ಮಾಡಿದ್ರು ಅಷ್ಟು ಮಟ್ಟಕ್ಕೆ ತಗಲಲ್ಲ. ಯಾಕೆ ಅಂತಂದರೆ ಇವನಿಂದಾನೆ. ಆಶೀರ್ವಾದ ಪ್ರತಿ ಸಲನೂ ನಮ್ಮ ಮೇಲೆ ಇದ್ದೇ ಇರುತ್ತೆ. ಇದೇ ಉತ್ಸವ ಮೂರ್ತಿ ನೋಡಿ, ವೀರಭದ್ರೇಶ್ವರ ಮತ್ತು ಭದ್ರಕಾಳಿ. ನಾವು ತಾಯ್ತ ಕಟ್ಕೊಂಡ್ವಿ, ನನ್ನ ಮಗನಿಗೂ ತಾಯ್ತ ಕಟ್ಸಿದ್ವಿ. ಮಂತ್ರನ ಕೇಳಿಸೋದು ಬೇಡ ಅಂತ ನಾನೇ ಮ್ಯೂಟ್ ಮಾಡಿದ್ದೀನಿ. ಸೊ ನಾನಾಗೆ ವಾಯ್ಸ್ ಓವರ್ ಕೊಡ್ತಾನೆ ಇದ್ದೇನೆ ಅವಾಗಿಂದ. ಬಿಕಾಸ್ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಅಕ್ಕನ ವಾಯ್ಸ್ ಕೂಡ ಕೇಳಿಸ್ತಾನೆ ಇರುತ್ತೆ. ಸೊ ಸರಿಗೆ ವಾಯ್ಸ್ ಬರಲ್ಲ, ಡಿಸ್ಟರ್ಬ್ ಆಗ್ತಿರುತ್ತೆ ಅಂತ ಒಂದೇ ಕಾರಣಕ್ಕೆ. ಥರ ಕೂಡ ಕೇಳಿಸ್ಬಾರ್ದು, ದೃಷ್ಟಿ ಕಟ್ಟಿಸ್ಕೊಳ್ಳೋದಾಗಲಿ ಒಳ್ಳೇದಾಗಲಿ ಅಂತ ಕಟ್ಟಿಸ್ಕೊಳ್ಳೋದಾಗಲಿ. ಸೊ ಅದನ್ನು ಕೇಳ್ಸೋಕ್ಕೆ ಹೋಗಬೇಡಿ. ಅವನು ಚಿಕ್ಕವನಿದ್ದಾಗ ಒಂದ್ಸಲಿ ಬಂದಿದ್ದ, ಹಾಗೆ ಇವಾಗಲೇ ಬರ್ತಿರೋದು ಇದು 2ನೇ ಸಲ. ಪ್ರತಿ ವರ್ಷವೂ ಇಲ್ಲಿ ಬರೋ ಥರ ಆಗಲಿ, ಅವನ ಅನುಗ್ರಹ ಆ ಥರ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾವು ಎಷ್ಟೇ ಅಂತ ಅಂದ್ಕೊಳ್ತಾ ಇದ್ರೂ ಅವ್ನು ನಮ್ಮನ್ನು ಕರೆಸ್ಕೋಬೇಕಲ್ವಾ. ಯಾರಿಗೆ ಗೊತ್ತಿದೆಯಲ್ವೋ ಗೊತ್ತಿಲ್ಲ, ಯಾವುದೇ ಎಂಥದ್ದೇ ತಾಯ್ತ ಆಗಿರಲಿ ಕಟ್ಟಿದ್ರೆ ಅದ್ರ ಪವರ್ ಓನ್ಲಿ 15 ಡೇಸ್. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಅದ್ರ ಪವರ್ ರೆಡ್ಯೂಸ್ ಆಗಿಬಿಡುತ್ತೆ.
ಏನೇ ತೊಂದರೆ ಇದ್ರೂ ಮಾಡ್ಕೊಡೋರು ಕರೆಕ್ಟಾಗಿದ್ದರೆ ಆ 15 ಡೇಸಲ್ಲಿ ಏನೇ ತೊಂದರೆ ಇದ್ರೂ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಒಳ್ಳೇದು ಎಷ್ಟಿದೆಯೋ ಹಾಗೆ ಕೆಟ್ಟದ್ದು ಅಷ್ಟೇ ಇದೆ, ನಾವು ನಂಬಲೇಬೇಕು. ಇನ್ನೊಂದಷ್ಟರಲ್ಲಿ ನಮ್ಮ ಧೈರ್ಯ ಅನ್ನೋದು ಮುಖ್ಯ ಆಗುತ್ತೆ. ನಮಗೆ ಧೈರ್ಯ ಇದ್ದರೆ ಯಾವುದೂ ಅಡ್ಡ ಬರೋದಿಲ್ಲ. ಎಲ್ಲರೂ ಪ್ರತಿ ವರ್ಷವೂ ನಿಮ್ಮ ಮನೆ ದೇವ್ರಿಗೆ ಹೋಗಿ ಬನ್ನಿ. ನೀವು ಬೇರೆ ಕಡೆ ಹೋಗಲಿಲ್ಲ ಅಂದರೂ ಚಿಂತೆ ಇಲ್ಲ, ಯಾವ ದೇವಸ್ಥಾನಕ್ಕೂ ನಿಮ್ಮ ಮನೆ ದೇವರ ಆಶೀರ್ವಾದ ನಿಮ್ಮ ಮೇಲಿದ್ದರೆ ಯಾವ ಕೆಟ್ಟದ್ದು ಕೂಡ ನಿಮ್ಗಾಗೋದಿಲ್ಲ. ನನಗೆ ಇಲ್ಲಿವರೆಗೂ ಏನೂ ದೊಡ್ಡದಾಗೇನೂ ತಾಕಿಲ್ಲ, ಸಣ್ಣ ಪುಟ್ಟದಲ್ಲೇ ಹೊರಟೋಗಿರ್ಬೋದು ಅನ್ನೋದಕ್ಕೆ ಕಾರಣ ನನ್ನ ಮನೆ ದೇವರಿರುವಂಥ ಆಶೀರ್ವಾದ, ಹಾಗೆ ನನ್ನ ತಂದೆ ತಾಯಿಗಳು ಮಾಡಿರೋವಂಥ ಪುಣ್ಯದ ಕೆಲಸಗಳು ಹಾಗೂ ನಮ್ಮ ಮೇಲಿಟ್ಟಿರೋಂಥ ಅವರ ಆಶೀರ್ವಾದ. ತಾಯಿಯಾಗಿ ನನ್ನ ಕರ್ತವ್ಯ ಇನ್ನೂ ಮುಗ್ದಿಲ್ಲ, ಇನ್ನೂ ಬಾಕಿ ಇದೆ ಅಂತ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಕೂಡ ನಾನು ಎಲ್ಲೋ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಿರೋದ್ರಿಂದ ದೇವರು ನನಗೆ ಯಾವಾಗಲೂ ನನ್ನ ಜೊತೆ ನಿಂತಿರ್ತಾನೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ನನ್ನನ್ನು ನೋಡಿದ ತಕ್ಷಣ ಜನಗಳ ಜಡ್ಜ್ಮೆಂಟೇ ಬೇರೆ ಥರ ಇರುತ್ತೆ, ಬಟ್ ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನನ್ನನ್ನು ಜನ ಮಾತಾಡಿಸ್ದಾಗಲೇ ನಾನು ಯಾವ ಥರ ಅಂತ ಗೊತ್ತಾಗೋದು. ನಾನು ನೋಡೋಕ್ಕೆ ಏನಿದ್ದೀನಿ ಅದ್ರ ಡೆಡ್ ಆಪೋಸಿಟಲ್ಲಿ ನಾನು ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ಇದೆ. ತುಂಬಾ ನಾನು ಸೆನ್ಸಿಟಿವ್ ಕ್ಯಾರೆಕ್ಟರು, ಸ್ಟಬ್ಬನ್, ಸಖತ್ತು, ಹಠವಾದಿ. ಇದು ಬೇಕು ಅಂತ ಅಂದ್ಕೊಳ್ಳಲ್ಲ ನಾನು, ನನಗಿದು ಬೇಕೇ ಬೇಕು ಅಂತ. ಆದರೆ ಬೇಕು ಅಂತ ಅಂದ್ಕೊಂಡಿದ್ದನ್ನು ನಾನು ಪಡ್ಕೋತೀನಿ. ಫಸ್ಟ್ ಇನ್ಸ್ಟಿಂಕ್ಟಲ್ಲೇ ನನಗೆ ಗೊತ್ತಾಗೋಯ್ತು ಅಂತಂದರೆ ಅದು ನಂಗೆ ಸಿಗಲ್ಲ ಅಂತ ನಾನು ಮತ್ತೆ ಅದ್ರ ಕೈ ಹಾಕಕ್ಕೆ ಹೋಗೋದೇ ಇಲ್ಲ. ಹಣೆ ಬರದಲ್ಲಿ ಏನೇನು ಬರೆದು ಕಳಿಸಿರ್ತಾನೋ ಅದೇ ಆಗತ್ತೆ, ಏನೇ ಮಾಡಿದ್ರೂ ಚೇಂಜ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಓದ್ ಜನ್ಮದಾಗಲಿ ಈ ಜನ್ಮದಾಗಲಿ ನಮ್ಮ ಪಾಪಕರ್ಮಗಳಾಗಲಿ ಎಲ್ಲ ನೋಡಿಕೊಂಡು ನಮಗೆ ಈ ಲೈಫ್ನ ಬದುಕೋದಕ್ಕೆ ಕೊಡ್ತಾನೆ. ಎಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ನಡಿಲೇಬೇಕಾಗತ್ತೆ, ಬಟ್ ಆದರೆ ಇಮಿಡಿಯೇಟ್ ಅಕ್ಸೆಪ್ಟೆನ್ಸ್ ಆಗೋದಿಲ್ಲ, ಟೈಮ್ ಅಂತ ಬೇಕೇ ಬೇಕಾಗುತ್ತೆ ಹೀಲ್ ಆಗೋದಕ್ಕೆ. ಬಟ್ ವೆನ್ ಯು ಸ್ಟಾರ್ಟ್ ಗೆಟಿಂಗ್ ಹೀಲ್ಡ್ ಅಲ್ವಾ, ನೋಬಡಿ ಕ್ಯಾನ್ ಸ್ಟಾಪ್ ಯು. ಓಕೆ, ಅಷ್ಟೇ ಗೈಸ್. ವೀಕ್ಲಿ ನಾನು ಟ್ವೈಸ್ ಆರ್ ಥ್ರೈಸ್ ನಾನು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. See you guys. Take care. Bye bye.